Hello friends, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್ ನಿಮಗೂ ತುಂಬ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋಲಿ Honor View 20 ಫೋನ್ ಬಗ್ಗೆ ಸ್ಪೆಸಿಫಿಕೇಶನ್, ಪ್ರೈಸ್ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಏನೊಂದು ಹೊಸ ಫೀಚರ್ಸ್ ಗಳನ್ನ ಒಳಗೊಂಡು ಈ ಒಂದು ಫೋನ್ ಬಿಡುಗಡೆ ಮಾಡಿದ್ದಾರೆ Honor ಅಂತ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದುವರೆಗೆ ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ಸ್ ಕೂಡ ಬಡ ಮಾಡಿ ಮತ್ತೆ ಇವರ Instagram ಲಿ ಕೂಡ ಫಾಲೋ ಮಾಡಿ. ಅಲ್ಲಿ ಕೂಡ ತುಂಬಾ ಆಕ್ಟಿವ್ ಇದೀವಿ, ತುಂಬಾ ಮಜಾ ಮಾಡ್ತಾ ಪೋಸ್ಟ್ ಎಲ್ಲ ಹಾಕ್ತಾ ಇದೀವಿ. ಸೊ ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ನಾನು ಕೂಡ Honor ಫೋನ್ನ ಯೂಸ್ ಮಾಡಿದ್ದೀನಿ. 2 ವರ್ಷದಿಂದ ಒಂದು ಸ್ಮಾರ್ಟ್ ಫೋನ್ನ ಯೂಸ್ ಮಾಡಿದ್ದೆ. ಸೊ ಆ ಒಂದು ಟೈಮ್ನೆಲ್ಲ ಒಂದು ಬಜೆಟ್ನಲ್ಲಿ ಒಂದು ಒಳ್ಳೆ ಫೋನ್ನ ಕೊಟ್ಟಿದ್ರು. ಒಂದು ಟೈಮ್ ನನಗೆ ಇಷ್ಟ ಆಗಿತ್ತು, ಆ ಒಂದು ಫೋನನ್ನು ತೊಗೊಂಡಿದ್ದೆ. ಅದಾದ ನಂತರ Honor ಫೋನ್ಸ್ಗಳಲ್ಲಿ ಹಲವಾರು Honor C ಆಗಿರಲಿ, 7C ಆಗಿರಲಿ, ಬೇರೆ ಒಂದು ಹಲವಾರು ಸ್ಮಾರ್ಟ್ ಫೋನ್ಗಳನ್ನ ಲಾಂಚ್ ಮಾಡಿದ್ರು. ಬಟ್ ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ಸದ್ಯಕ್ಕೆ ಯಾಕೆ ಅನಿಸ್ತಾ ಇದೆಯಪ್ಪ Honor ಈ ಒಂದು View 20 ಫೋನ್ನ ಬಗ್ಗೆ ಅಂದರೆ ಇದರಲ್ಲಿ ಒಂದು ಹೊಸ ಫೀಚರ್ಸ್ನ ಕೊಟ್ಟಿದ್ದಾರೆ. ಹೊಸ ಒಂದು ಇವರದೇ ಆದ ಒಂದು ಪ್ರೊಸೆಸರ್ನ ಹಾಕಿದ್ದಾರೆ, ಮತ್ತೆ ಬೇರೆ ಒಂದು ಹೊಸ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ಪರ್ಸನಲಿ ನನಗೆ ಬೇರೆ ಯಾವ ಒಂದು ಹೊಸ ಫೋನ್ಸ್ಗಳಲ್ಲಿ ಹೊಸ ಫೀಚರ್ಸ್ನ ಕೊಟ್ಟರಪ್ಪ ಅಂದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡಬೇಕು ಕೂಡ ಅನ್ಸುತ್ತೆ. ಸೊ ಮೊದಲಾಗಿ ಈ ಒಂದು ಫೋನಲ್ಲಿ 6.4 ಇಂಚಸ್ ಇರೋ ಒಂದು ಫುಲ್ HD+ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಸೊ ಫುಲ್ ವ್ಯೂ ಇದೆ ಯಾರ್. ಮುಂದೆ ಒಂದು ಕ್ಯಾಮ್ರಾ ಮಾತ್ರ ಇದೆ, ಪಂಚ್ ಹೋಲ್ ಕ್ಯಾಮ್ರಾ ಅನ್ಕೊಳ್ತೀವಿ. ಸೊ 3.5mm ಹೆಡ್ಫೋನ್ ಜಾಕ್ ಯಾವ ರೀತಿ ಒಂದು ಚಿಕ್ಕ ಇರುತ್ತೆ, ಅಲ್ಲಿ 4.5 ಒಂದು ಕ್ಯಾಮ್ರಾ ನೋಡ್ತೀವಿ. ಇಷ್ಟೊಂದು ಚಿಕ್ಕ ಕ್ಯಾಮ್ರಾ ಇದೆ. 25 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ ಮುಂದಿನ ಭಾಗ. ಇನ್ನು ಇದರೊಂದು ಬಿಲ್ಡ್ ಕ್ವಾಲಿಟಿನ ನೋಡ್ಕೊಂಡಾಗ ಸೈಡ್ ಎಜಸ್ ಎಲ್ಲ ಅಲ್ಲಿಂದ ಮೆಟಾಲಿಕ್ ಪ್ಯಾನೆಲ್ ಕೊಡ್ತಾ ಇದ್ದಾರೆ. ಹಿಂದೆ ಒಂದು ಗ್ಲಾಸ್ ಲುಕ್ ಇದೆ ಯಾರು, ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಲುಕ್ ಇದೆ. ಸೊ ಈ ರೀತಿಯಾಗಿ ನಿಮ್ಗೆ ಇಲ್ಲಿಂದ ಶೇಪ್ ಕೂಡ ಕಾಣಿಸ್ತಾ ಇರ್ಬೋದು. ಸೊ ಇನ್ನು ಈ ಒಂದು ಫೋನ್ನ ಮೇನ್ ಹೈಲೈಟ್ ಫೀಚರ್ ಏನಪ್ಪಾ ಅಂತಂದ್ರೆ ಈ ಒಂದು ಫೋನಲ್ಲಿ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ನಾನು ಮೊನ್ನೆ ಅಷ್ಟೇ ಒಂದು ವಿಡಿಯೋನ ಮಾಡಿದ್ದೆ Xiaomi Redmi Note 7 ಬಗ್ಗೆ. ಅಲ್ಲೆಲ್ಲ ನಮಗೆ ಒಂದು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಪಿಕ್ಸೆಲ್ಸ್, ಕ್ಯಾಮ್ರಾ, ಸೆನ್ಸರ್, ಇದ್ರ ಬಗ್ಗೆ ಎಲ್ಲ ಒಂದು ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ನೀವೆಲ್ಲ ತುಂಬಾ ಜನ ಆ ಒಂದು ವಿಡಿಯೋನ ಇಷ್ಟ ಕೂಡ ಪಡಿದ್ದಾರೆ. ಮತ್ತೆ ಅದೇ ಒಂದು ವಿಡಿಯೋದ ಕೊನೆಯಲ್ಲಿ ನಿಮಗೆ Redmi Note 7 ನಂತರ Redmi Note 7 Pro ಕೂಡ ಬರ್ತದೆ ಅಂತ ತಿಳಿಸ್ಕೊಟ್ಟಿದ್ದೆ. Redmi Note 7 ಅಲ್ಲಿ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ. ಇಲ್ಲಿ ಸ್ಯಾಮ್ಸಂಗ್ ನ GM1 ಸೆನ್ಸರ್ನ ಇಲ್ಲಿಂದ ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆ ಸೆನ್ಸರ್ ಇದೆ, ಪಕ್ಕ ನಮಗೆ ಒಂದು ಒಳ್ಳೆ ಕ್ವಾಲಿಟಿ ಫೋಟೋ ಕೊಡುತ್ತೆ. ಬಟ್ ಅದಕ್ಕಿಂತ Redmi Note 7 Pro ನಲ್ಲಿ ಅದು ಮುಂದಿನದಲ್ಲಿ ನಾವು ನೋಡ್ತಾ ಇದ್ವಿ 48 ಮೆಗಾ ಪಿಕ್ಸೆಲ್ ಇದೆ. ಬಟ್ ಸೆನ್ಸರ್ಗಳಿಂದ ಸೋನಿನ IMS 586 ನ ಒಂದು ಸೆನ್ಸರ್ನ ಅಳವಡಿಸಿದ್ದಾರೆ. Note 7 ಗಿಂತ Note 7 Pro ಅಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ನೋಡ್ತಾ ಇದ್ವಿ. ಸ್ಯಾಮ್ಸಂಗ್ ಗಿಂತ ಈ ಒಂದು ಸೋನಿನ ಸೆನ್ಸರ್ ಇದೆ, ಇದು ತುಂಬಾ ಒಂದು ಒಳ್ಳೆ ಕ್ಲಿಯರಿಟಿ ಫೋಟೋ ನಮಗೆ ಕೊಡುತ್ತೆ. ಅದೇ ಒಂದು ಸೆನ್ಸರ್ ಸದ್ಯಕ್ಕೆ ನಾವಿಂದ Honor ನ View 20 ನಲ್ಲಿ ನೋಡ್ತಾ ಇದ್ವಿ. ಸೋನಿನ IMS 586 ನ ಒಂದು ಸೆನ್ಸರ್ ನೋಡ್ತಾ ಇದ್ವಿ. ಇದು 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ. ಸೊ ಸದ್ಯಕ್ಕೆ ಎರಡು ಕ್ಯಾಮ್ರಾಗಳನ್ನ ನೋಡ್ತಾ ಇದ್ವಿ. 48 ಮೆಗಾ ಪಿಕ್ಸೆಲ್ ಪ್ಲಸ್ 3D ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ನಮಗಂತೂ ಇಲ್ಲಿಂದ ಒಳ್ಳೆ ಫೋಟೋ ಖಂಡಿತ ಸಿಗುತ್ತೆ. 48 ಮೆಗಾ ಪಿಕ್ಸೆಲ್ ಮತ್ತೆ 3D ಯಾರ್ ನಿಮ್ಮ ಹತ್ರ ಎಲ್ಲ ಒಂದು ಬ್ಯಾಕ್ ಗ್ರೌಂಡ್ 3D ತರ ಲುಕ್ ಸಿಗುತ್ತೆ. ಮತ್ತೆ ಬ್ಲರ್ ಆಗಿರೋದು ಕೂಡ 3D ಆಗಿರುತ್ತೆ. ಟೋಟಲ್ ಆಗಿ ಫೋಟೋ ಎಲ್ಲ 3D ಲುಕ್ ಆಗಿ ನಿಮಗೆ ನೋಡಕ್ಕೆ ಸಿಗುತ್ತೆ. ವಿಡಿಯೋ ಕ್ವಾಲಿಟಿಲೂ ಕೂಡ 4K ವಿಡಿಯೋ ಮಾಡ್ತಿದ್ವಿ. ಅದು 30 FPS ನಲ್ಲಿ ಒಂದು 4K ರೆಕಾರ್ಡ್ನ ಕೂಡ ಮಾಡ್ಕೋದು ಈ ಒಂದು ಸ್ಮಾರ್ಟ್ ಫೋನ್ ಇಂದ. ಇನ್ನು ಮುಂದಿನ ಭಾಗ 25 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ಕೊಡಿದ್ರೆ ಪಂಚ್ ಹೋಲ್ ನೋಡ್ತಾ ಇದೀವಿ. ಪಕ್ಕ ನನಗಂತೂ ತುಂಬಾ ಇಷ್ಟ ಆಯ್ತು. ಇದೇ ಒಂದು ಮೇನ್ ಹೊಸ ಫ್ಯೂಚರ್ ನನಗೆ ಇಷ್ಟ ಆಗಿದಪ್ಪ ಅಂದ್ರೆ ಚಿಕ್ಕ ನಾಚ್ ನೋಡ್ತಾ ಇದ್ವಿ. ಆ ನಾಚ್ ಎಲ್ಲ ಹೋಗ್ಬಿಟ್ಟು ಇವಾಗ 3.mm ಹೆಡ್ಫೋನ್ ಜಾಕ್ ಎಷ್ಟೊಂದು mm ಇರುತ್ತೆ, ಅದರಲ್ಲಿ 1 mm ನ ಜಾಸ್ತಿ ಮಾಡಿ 4.5 ನ ಒಂದು ಚಿಕ್ಕ ಕ್ಯಾಮ್ರಾ ನೋಡ್ತಾ ಇದ್ವಿ, ಅದು ಇನ್ ಸ್ಕ್ರೀನ್ ಅಲ್ಲಿ. ಸೊ ಟೆಕ್ನಾಲಜಿ ನನಗೆ ಇಷ್ಟ ಆಯ್ತು. ಇಷ್ಟ 4.5 mm ನಲ್ಲಿ ನಮಗೆ ಇಷ್ಟೊಂದು ಕ್ಯಾಮ್ರಾ ಕೊಡ್ತಾ ಇದ್ರಪ್ಪ ಅಂತಂದ್ರೆ ಖಂಡಿತ. ಎರಡಕ್ಕೆ ಒಂದು ಫೋನಲ್ಲಿ 4000 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಅವರೇಜ್ ಆಗಿ ಇನ್ನೊಂದು ಮಾಮೂಲಿ ಎಲ್ಲ ಒಂದು ಸ್ಮಾರ್ಟ್ ಫೋನಲ್ಲಿ 4000 ನೋಡ್ತಾ ಇದ್ವಿ. ಸೊ ಅವರೇಜ್ ಇದೆ, ನಾವು ಇದನ್ನ ಮ್ಯಾಕ್ಸಿಮಮ್ 1 ರಿಂದ 1.5 ದಿನ ಆರಾಮಾಗಿ ಬ್ಯಾಕಪ್ ಪಡ್ಕೊಳ್ಬಹುದು. ಇನ್ನು ಈ ಒಂದು ಫೋನಲ್ಲಿ 2 ವೇರಿಯಂಟ್ಗಳು ಮಾಡಿದ್ದಾರೆ, 6GB ಮತ್ತೆ 8GB ಅಂತೆ. 6GB ಫೋನ್ ನಿಮಗೆ 128GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. 8GB ಫೋನ್ ನಿಮಗೆ 256GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ಸೊ ಇದಷ್ಟು 2 ವೇರಿಯಂಟ್ಸ್ಗಳನ್ನ ಒಂದು ಫೋನ್ ನೋಡ್ತಾ ಇದ್ವಿ. ಮತ್ತೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಅಂತೂ ನನಗೆ ಸೂಪರ್ ಬಂತು ಯಾರ್. ಹಿಂದಿನಪ್ಪ ಒಂದು ಪ್ರೀಮಿಯಂ ಆಗಿರಲಿ, ಮತ್ತೆ ಸೈಡ್ ಎಡ್ಜಸ್ ಎಲ್ಲ ಒಂದು ಮೆಟಾಲಿಕ್ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಹಿಂದಿನ ಭಾಗ ಅಂತ ಪ್ರೀಮಿಯಂ ಆಸಮ್ ಯಾರ್, ತುಂಬಾ ಇಷ್ಟ ಆಯ್ತು ನನಗೆ ಹಿಂದಿನ ಭಾಗ. ಇದ್ಬಿಟ್ರೆ ಈ ಒಂದು ಫೋನಲ್ಲಿ C ಪೋರ್ಟ್ನ ಕೊಡ್ತಾ ಇದ್ದಾರೆ. ಮತ್ತೆ 4 ಆಂಪಿಯರ್ ಒಂದು ಚಾರ್ಜರ್ ಇದೆ. ನಿಮಗೆ ಕ್ವಿಕ್ ಚಾರ್ಜಿಂಗ್ ತುಂಬಾ ಸಪೋರ್ಟ್ ಆಗುತ್ತೆ. C ಪೋರ್ಟ್ನ ಮುಖಾಂತರ ಫುಲ್ ಫಾಸ್ಟ್ ಆಗಿ ನಿಮ್ಮ ಸ್ಮಾರ್ಟ್ ಫೋನ್ ಚಾರ್ಜ್ ಕೂಡ ಆಗುತ್ತೆ. ಸೊ ನಾರ್ಮಲ್ ಆಗಿ 4000 mAh ಇದೆ, ಆರಾಮಾಗಿ ಫಾಸ್ಟ್ ಆಗಿ ನೀವು ಇದನ್ನ ಚಾರ್ಜಿಂಗ್ ಮಾಡ್ಕೊಳ್ಬಹುದು. ಅದರ್ವೈಸ್ ಡುವಲ್ ಸಿಮ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ನಾರ್ಮಲ್ ಆಗಿ ಮುಂದಿನ ಕ್ಯಾಮ್ರಾ ಡುವಲ್, ಸಿಂಗಲ್ ಇದೆಲ್ಲ ನಾವು ನೋಡ್ತಾ ಇದ್ವಿ. ಮೇನ್ ಫೀಚರ್ ಒಂದು ಫೋನ್ ಇಷ್ಟ ಆಗಿದೆ ಅಂದ್ರೆ ಪಂಚ್ ಕ್ಯಾಮ್ರಾ ಒಂದು, ಮತ್ತೆ ನನಗೆ ಪ್ರೊಸೆಸರ್ ನಮ್ಗಳಿಂದ ಹಿಲ್ಸ್ ಅನ್ನ
ಕಿರಣ್ 980 ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ. ಅದು ಓನ್ ಆಗಿ ಒಂದು ಹುವಾಯಿಯ ಪ್ರೊಸೆಸರ್ ಇದೆ ಅಂತ ಹೇಳ್ಬೋದು. ನನಗಂತೂ ಈ ಒಂದು ಪ್ರೊಸೆಸರ್ ಈಕ್ವಲ್ ಟು ಸ್ನ್ಯಾಪ್ಡ್ರ್ಯಾಗನ್ 845ಕ್ಕಿಂತ ಮೇಲೆ ಇದೊಂದು ಕಾಂಪಿಟೇಟ್ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಸೊ ಪ್ರೊಸೆಸರ್ ಕೂಡ ಒಂದು ಒಳ್ಳೆ ಪ್ರೊಸೆಸರ್ ಇದೆ, ನೀವು ಪಕ್ಕಾ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಇದ್ರ ಬೆಲೆ ಅಂತೂ ಆಫೀಸಿಯಲ್ ಆಗಿ ಇನ್ನೂ ಲೀಕ್ ಮಾಡಿಲ್ಲ. ನನ್ನ ಪ್ರಕಾರ 30,000 to 40,000 ರೂಪಾಯಿ ಇವರು ಕೊಡ್ತಾ ಇದ್ದಾರೆ ಅನ್ಕೋತೀನಿ. ಬಟ್ 30,000 to 35,000 ರೂಪಾಯಿ ಒಳಗಡೆ ಒಂದು ಫೋನ್ ಬಿಡುಗಡೆ ಮಾಡಿದ್ರಪ್ಪ ಅಂದರೆ ಖಂಡಿತ ತುಂಬ ಜನವನ್ನ ಪರ್ಚೇಸ್ ಮಾಡ್ತಾರೆ. ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ತುಂಬ ನಮ್ಮದೇ ಹವ ಅಂತ ಬೇರೆ ಬೇರೆ ಒಂದು ಹೊಸ ಫೀಚರ್ಸ್ಗಳನ್ನ ಯಾವಾಗ ತೊಗೊಂಡು ಬರ್ತಾ ಇದ್ದಾರೆ ಹೊಸ ಕಂಪ್ನಿಗಳು, ಆವಾಗ ಮಾತ್ರ ಜನ ಅಟ್ರಾಕ್ಟ್ ಆಗಿ ಆ ಒಂದು ಫೋನ್ನ ಕೊಡ್ತಾರೆ. ಅದೊಂದು ಗುಡ್ ರೇಂಜ್, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಲಿ, ಒಂದು ಒಳ್ಳೆ ಪ್ಯಾಕೇಜ್ನಲ್ಲಿ ಎಲ್ಲ ಒಂದು ಫೀಚರ್ಸ್ಗಳನ್ನ ಕೊಟ್ಟರಪ್ಪ ಅಂದರೆ ಪಕ್ಕಾ ಎಲ್ಲ ಫೋನ್ಸ್ಗಳಿಂದ ಕಾಂಪಿಟೇಟ್ ಆಗುತ್ತೆ ಹಾನರ್. ಸೊ ನನಗಂತೂ ಈ ಒಂದು ಫೋನ್ 30,000 to 35,000 ರೂಪಾಯಿಗೆ ಬಂತಪ್ಪ ಅಂದರೆ ಓಕೆ ಯಾರು, ಖಂಡಿತ ಒಂದು ಒಳ್ಳೆ ಫೀಚರ್ಸ್ಗಳನ್ನ ಒಳಗೊಂಡಿರೋ ಒಂದು ಸ್ಮಾರ್ಟ್ಫೋನ್ ಆಗಿದೆ, ನೀವು ಇದನ್ನು ಕೊಳ್ಕೋಬೋದು. ಜಾಸ್ತಿ 35,000 to 45,000 ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಸೊ ಗೈಸ್, ನಿಮ್ಗೆ ಏನು ಅನಿಸುತ್ತೆ? ನಿಮಗೆ ಈ ಒಂದು ಫೋನಲ್ಲಿ ಯಾವ ಫೀಚರ್ ಇಷ್ಟ ಆಯಿತು, ಮತ್ತು ಹಾನರ್ ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಅನಿಸುತ್ತಾ ಇಲ್ವಾ ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಪೇಸ್.